ಹಾಯ್ ಹಲೋ ನಮಸ್ಕಾರ ಸೊಲ್ಮೆಲು. ನಾನು ನಿಮ್ಮ ಪ್ರೀತಿಯ ರಂಗಭೂಮಿ ಕಲಾವಿದೆ ಶಿಲ್ಪಾ ಶೆಟ್ಟಿ ಉಡುಪಿ. ಸ್ನೇಹಿತರೆ, ನಾನು ಇವತ್ತೊಂದು ಮೀಶೋ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಹೆಣ್ಮಕ್ಳಿಗೆ ದೊಡ್ಡ ತಲೆನೋವು ಏನಪ್ಪ ಅಂದರೆ ತಮ್ಮ ಜ್ಯುವೆಲರ್ನ ಹೇಗೆ ಆರ್ಗನೈಸ್ ಮಾಡಿಡೋದು ಅಂತ. ಯಾಕಂದರೆ ಈ ಬಳೆಗಳನ್ನೆಲ್ಲ ಈ ಥರ ಬಾಕ್ಸಲ್ಲಿ ಹಾಕಿಟ್ರೆ ಅದು ಅರ್ಜೆಂಟಾಗಿ ಬೇಕಾದಾಗ ಸಿಗೋದೇ ಇಲ್ಲ. ಫಂಕ್ಷನಿಗೆ ಹೋಗಬೇಕು ಅಂದರೆ ಎಲ್ಲ ಹೂಕಡಿ ತಡ್ಕಡಿ ಎಲ್ಲ ಚಲ್ಲಾಪಿಲಿ ಮಾಡಿ ಬಿಸಾಕ್ಬಿಡ್ತೀವಿ. ಅದಕ್ಕೋಸ್ಕರನೇ ಒಂದು ಒಳ್ಳೆ ಪ್ರಾಡಕ್ಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಹಾಗಾಗಿ ನಾನೊಂದು ಬ್ಯಾಂಗಲ್ ಆರ್ಗನೈಸರ್ನ ತೊಗೊಂಡಿದ್ದೀನಿ. ಇದು ಹೇಗಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಟ್ರೈ ಮಾಡೋಣ. ಓಕೆನಾ? ಇದು ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ. ಯೂಶ್ವಲಿ ನಾನು ಆನ್ಲೈನ್ ಆರ್ಡರ್ ಮಾಡೋದು ತುಂಬಾ ಕಮ್ಮಿ. ಈ ಥರ ಬಂದಿದೆ. ಓಕೆನಾ? ಸೊ ಇದನ್ನು ಹೇಗೆ ಆರ್ಗನೈಸ್ ಮಾಡ್ಬೋದು ಅಂತ ನೋಡಿ ಆರ್ಗನೈಸ್ ಮಾಡ್ಬೋದು. ಫಸ್ಟ್ ನೋಡೋವಾಗ ಹೆಂಗೆ ಅರೇಂಜ್ ಮಾಡಬೇಕಂತ ಗೊತ್ತಾಗಿಲ್ಲ. ಮತ್ತು ಮೀಶೋದಲ್ಲೇ ನೋಡಿದೆ ಹೆಂಗೆ ಅರೇಂಜ್ ಮಾಡಬೇಕಂತ ಗೊತ್ತಾಗಿತ್ತು. ಸೊ ಇದು ಕಂಪಾರ್ಟ್ಮೆಂಟ್. ಸೊ ನಿಮ್ಗೆ ಆರಾಮ್ಸೆ ಬ್ಯಾಂಗಲ್ಸ್ಗಳು ಹಾಕೋಬೋದು. ಅರೇಂಜ್ ಮಾಡಿ ತೋರಿಸ್ತೀನಿ ನಾನು ಇವಾಗ. ಬ್ಯಾಂಗಲ್ಸ್ ತುಂಬ ಲೈಟ್ ವೆಯ್ಟ್ ಇದೆ. ನಮಗೆ ಬ್ಯಾಂಗಲ್ಸ್ ಜಾಸ್ತಿ ವೆಯ್ಟ್ ಬೇಕು ಅಂತಿಲ್ಲ. ಚೆನ್ನಾಗಿದೆ, ಆ್ಯಕ್ಚುಲಿ ಯೂಸ್ಫುಲ್ ಆಗುತ್ತೆ. ಒಂದ್ಸಲ ಬ್ಯಾಂಗಲ್ ಅರೇಂಜ್ ಮಾಡ್ತೀನಿ. Occasional melodic bends reminiscent of waves rolling ashore. A subtle pocket beat could mimic the rhythm of distant tides. Let the absence of vocals create room for the guitar to tell its own strange stories. ಪ್ಲಸ್ ನಿಮಗೆ ಯಾವ್ದಾದ್ರು ಸ್ಯಾರಿ ಹಾಕೊಂಡಾಗ ಡ್ರೆಸ್ ಹಾಕೊಂಡಾಗ ಹಿಂಗೆ ನೋಡಿಕೊಂಡು ಓಕೆ ಐ ವೇರ್ ದಿಸ್ ಅನ್ಕೊಂಡು ನೀವು ಡಿಸಿಷನ್ ತೊಗೊಂಡು ಹಾಕೊಂಡು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಒಂದು ಆರ್ಡ್ರ್ ಮಾಡಿರೋದು ನನಗೆ 2 ಬಂದಿದೆ. ಅದು ಯಾವ ಥರ ಅಂತ ನಾನು ಚೆಕ್ ಮಾಡಬೇಕು. ಇವಾಗ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು 2 ಇದೆ ಅಂತ. ಸೊ 2 ಬಂದಿದೆ, ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಇರೋ ಬಳೆಗಳು ಇಷ್ಟ. ಇವಾಗ ಈ ಸ್ಟ್ಯಾಂಡ್ಗೋಸ್ಕರ ನಾನು ಒಂದಷ್ಟು ಬಳೆಗಳನ್ನು ಪರ್ಚೇಸ್ ಮಾಡಬೇಕು. ಸ್ವಲ್ಪ ಕಲೆಕ್ಷನ್ಸ್ ಇದ್ದರೆ ಒಳ್ಳೆಯದಲ್ವಾ, ಹೆಣ್ಮಕ್ಳಿಗೆ ಗೊತ್ತಿರುತ್ತೆ. ಇಷ್ಟು ಬಳೆಗಳು ಎಕ್ಸ್ಟ್ರಾ ಉಳಿದಿದೆ, ಅದು ಅದರಲ್ಲಿ ಹಾಕ್ಕೋಬೋದು. ಹೇಗಿದೆ ಈ ಪ್ರಾಡಕ್ಟ್? ನಿಮ್ಗೆ ಇಷ್ಟ ಆಯಿತಾ? ನನಗಂತೂ ಇಷ್ಟ ಆಯಿತು. ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ನೆಕ್ಸ್ಟ್ ಯೂಸ್ ಮಾಡಿದಾಗ ಹೆಂಗೆ ಹೆಲ್ಪ್ಫುಲ್ ಆಗುತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಅಂತ ನೋಡಬೇಕು. ಸೊ ವಿಡಿಯೋ ಹೇಗೆ ಅನಿಸ್ತು, ನನಗೆಲ್ಲ ಹೇಳಬೇಕು ಅಂತ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಚೇಂಜ್ ಮಾಡ್ಕೋಬೋದು ಅಂತ ಇದ್ದರೆ ದಯವಿಟ್ಟು ನನಗೆ ಫೀಡ್ಬ್ಯಾಕ್ ಕೊಡಿ. ಈ ವಿಡಿಯೋಗಳು ಹೇಗೆ ಮಾಡ್ಕೋಬೋದು ಅಂತ. ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು.